ಮುಂದೆ ಜೋಗ್ ಜಂಕ್ಷನ್ಯಾಗ ನೀವು ಒಂದು ಸಣ್ಣ ಬ್ರೇಕ್ ತೊಗೊಂಡು ವಾಪಸ್ ಬಂದಿರಿ ಅಂತ ಅನ್ನಿಸ್ತದೆ ನನಗೆ. ನೋಡಿರಿ, ಜೋಗ್ ಜಂಕ್ಷನ್ಯಾಗ ಇವ್ರು ಕಳಿಸಿದ ಜೋಕ್ಗಳನ್ನು ಹೇಳ್ತೇನೆ ಅಂದಿದ್ದಲ್ಲ. ಶಿರ್ಷಿಯಿಂದ ವಿಶ್ವಾಮಿತ್ರ ಹೆಗಡೆ ಅನ್ನೋರು ಒಂದು ಜೋಕ್ ಕಳಿಸ್ಯಾರ. ಅದು ಈ ಡಾಕ್ಟ್ರ್ ಬಗ್ಗೆನೇ. ಅವ್ರಂತಾರೆ, ಒಂದು ಸರ್ತಿ ಡಾಕ್ಟ್ರಿಗೆ ಒಂದು ಫೋನ್ ಬಂತಂತ. ಡಾಕ್ಟ್ರ, ನಮ್ಮ ಮಗ ಪೆನ್ ನುಂಗ್ಯಾನ, ಏನು ಮಾಡಲಿ ಅಂತ. ಡಾಕ್ಟ್ರ್ ಭಾಳ ಸ್ಮಾರ್ಟಾಗಿ ಹೇಳಿರಂತ, ಪೆನ್ಸಿಲ್ ಬಳಸ್ರಿ ಇವತ್ತು ಒಂದು ದಿವಸ. ಹುಚ್ಚರ ಆಸ್ಪತ್ರೆ ಒಳಗೆ ಒಬ್ಬ ಡಾಕ್ಟರ್ ಇದ್ದ. ಅವ ಅವತ್ತು ತನ್ನ ಪೇಷಂಟಿನ ಬಗ್ಗೆ ಭಯಂಕರ ಗರ್ವದಿಂದ ಮಾತಾಡ್ಲಿಕ್ಕೆ ಹೋದ. ಯಾಕಂತಂದ್ರೆ ಆ ಪೇಷಂಟ್ ಭಾರಿ ದೊಡ್ಡ ಕೆಲಸ ಮಾಡಿದ್ದ. ಅದೇನಂತಂದ್ರೆ, ಇನ್ನೊಬ್ಬ ಪೇಷಂಟ್ ಬಾವಿ ಒಳಗೆ ಬಿದ್ದದ್ದನ್ನು ಇವ ಎಬ್ಬಿಸಿ ಅವನ್ನ ಹೆಂಗೋ ಮಾಡಿ ಕಾಪಾಡಿದ್ದ, ಬಾವಿಯಿಂದ ಎತ್ತಿ. ಅದಕ್ಕೆ ಈ ಡಾಕ್ಟರ್ ಹೇಳಿದ, ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ, ನೀನು ನಮ್ಮ ಹುಚ್ಚರ ಆಸ್ಪತ್ರೆಯ ಹೆಸರನ್ನು ಎಷ್ಟು ಮ್ಯಾಲೆ ತಂದಿ ಅಂತಂದ್ರೆ, ಸಾಯ್ಲಿಕ್ಕಂಥ ಒಬ್ಬ ಪೇಷಂಟನ್ನು ಬದುಕಿಸಿದಿ, ಅದು ಬಾವಿ ಒಳಗೆ ಜಿಗಿದಿ. ಆ ಬಾವಿ ಒಳಗೆ ಯಾರೂ ಜಿಗಲಿಕ್ಕೆ ರೆಡಿ ಇದ್ದಿದ್ದಿಲ್ಲ, ಅಂಥ ಕೂಪದೊಳಗೆ ನೀ ಜಿಗಿದು ಅವನನ್ನು ಮ್ಯಾಲೆ ತಂದು ಬದುಕಿಸಿದಿ. ಭಾಳ ಗ್ರೇಟ್ ಅನ್ನಿಸ್ತದೆ ನನಗೆ. ಯು ಆರ್ ರಿಯಲಿ ಗ್ರೇಟ್. ಬಟ್ ಒಂದು ಕೆಟ್ಟ ಸಂಗತಿ ಏನಂತಂದ್ರೆ, ಆ ನಿನ್ನ ಗೆಳೆಯ ಅಂದ್ರೆ ಇನ್ನೊಬ್ಬ ನನ್ನ ಪೇಷಂಟ್, ನೀ ಯಾರನ್ನ ಬದುಕಿಸಿದ್ದಿಲ್ಲ, ಅವ ನೀ ಕಷ್ಟಪಟ್ಟದನ್ನು ಗಮನಿಸ್ತಿಲ್ಲ. ಅವಾಗ ಅದ್ರ ಬಗ್ಗೆ ಎಷ್ಟು ಗರ್ವ ಇಲ್ಲ, ಹೆಮ್ಮೆ ಇಲ್ಲ. ಯಾಕಂತಂದ್ರೆ ಅವ ಹುಚ್ಚ. ನೋಡು, ನೀ ಅವನ್ನ ಅಂಥ ಸಾವಿನಿಂದ ಪಾರು ಮಾಡಿ ತಂದರೂ ನಮ್ಮ ಕಂಪೌಂಡ್ನಾಗಿರುವಂಥ ದೊಡ್ಡ ಮರಕ್ಕೆ ಹೋಗಿ ತಾನು ನೇಣು ಹಾಕ್ಕೊಂಡಾನ, ಬದುಕಲಿಲ್ಲ ಪಾಪ. ನಂಗೆ ಭಾಳ ಕೆಟ್ಟ ಅನ್ನಿಸ್ತದೆ. ಅದಕ್ಕೆ ಇವ ಪೇಷಂಟ್ ಹೇಳ್ದ, ಡಾಕ್ಟ್ರ ನೀವು ಹೇಳೋದಿಲ್ಲ ಖರೆ ಅದ ಡಾಕ್ಟ್ರ, ನೀವು ಹೇಳೋದಿಲ್ಲ ಖರೆ ಅದ. ನಾ ಏನೋ ಖರೆ ಅವನು ಬದುಕಿಸಿದೆ, ಆದ್ರೆ ಮ್ಯಾಲೆ ಬಂದಮೇಲೆ ಅವ್ನು ನೋಡ್ತೀನಿ ಅವ ಕೆಟ್ಟ ಹೊಲಸಾಗಿದ್ದ ಮತ್ತು ತೊಯ್ದು ಹೋಗಿದ್ದ. ಅದಕ್ಕೆ ಅವನು ಮೊದಲು ಬರೋಬ್ಬರಿನ ತೊಳೆದು ಆಮೇಲೆ ಅವ ಫುಲ್ಲು ಒದ್ದೆಯಾಗಿದ್ನಲ್ಲ, ಅದಕ್ಕೆ ಹಗ್ಗ ಕಟ್ಟಿ ಆ ಮರಕ್ಕೆ ಒಣಾಕೇನ್ರಿ. ನಿಮ್ಮ ಕಡೆ ಇಂಥವೇನ್ರಿ ಜೋಕ್ಗಳಿದ್ರೆ ದಯವಿಟ್ಟು ನಮ್ಗೆ ಕಳಿಸ್ರಿ, ನಾ ಕಾಯ್ತಿರ್ತೀನಿ. ನಮ್ಮ ಫೋನ್ ನಂಬರ್ ಜೊತೆ ನಮ್ಮ ಮೇಲ್ ID ಈ ಸರ್ತ ಹೇಳ್ತೇನೆ ನೋಡಿರಿ, mjj@suvarnanews.com. ಅಲ್ಲಿಗೆ ನೀವು ನಿಮ್ಮ ಜೋಕ್ಗಳನ್ನು ಕಳಿಸ್ಬಹುದು ಮತ್ತು ನಿಮ್ಮ ಏರಿಯಾದಾಗಿರುವಂಥ ಮಸ್ತ್ ಮನುಷ್ಯರ ವಿವರಗಳನ್ನು ಅಲ್ಲಿ ಕಳಿಸ್ಬಹುದು. ವಿವರಗಳನ್ನು ಅವ್ರ ಫೋಟೋ ಸಹಿತ ಕಳಿಸ್ರಿ, ಅವ್ರ ವಯಸ್ಸು, ಅವ್ರು ಎದ್ರಾಗ ಸ್ಪೆಷಲ್ ಇದ್ದಾರೆ ಅದನ್ನು ತಿಳಿಸ್ರಿ. ಅಂದ್ರೆ ಅವರನ್ನು ನಾವಿಲ್ಲಿ ಕರೆಸಿ ನಮ್ಮ ಮಸ್ತ್ ಮನುಷ್ಯ ಕಾರ್ಯಕ್ರಮದಾಗ ಜೋಕ್ ಹೇಳಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಕರ್ನಾಟಕದಾಗ ಕನ್ನಡ ಮಾತಾಡುವಂಥ ಅಥವಾ ಜಗತ್ತಿನಾಗ ಎಲ್ಲೇ ಕನ್ನಡ ಮಾತಾಡುವಂಥ ಜನ ಇದ್ದರೂ ಮಸ್ತ್ ಮನುಷ್ಯ ಆಗಿ ನಮ್ಮ ವೇದಿಕೆಗೆ ಬರಬಹುದು, ತಮ್ಮ ಟ್ಯಾಲೆಂಟನ್ನು ಇಲ್ಲಿಂದ ತೋರಿಸ್ಬಹುದು. ಕಾಯ್ತಿರ್ತೀನಿ. ಮುಂದೆ ಜೋಗ್ ಜಂಕ್ಷನ್ಯಾಗ ಒಂದು ಬ್ರೇಕ್.